ಭಾರತ ಜನವಸತಿ ಪ್ರದೇಶದ ಮೇಲೆ ಪಾಕ್ ದಾಳಿ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಲಿ ಅಂತ ನಿನ್ನೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ಎಂದು ಸಚಿವ ಜಮೀರ್ ಅಹ್ಮದ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಾಕಿಸ್ತಾನ ಬಳಿ ಏನೇನೂ ಇಲ್ಲ, ಕೇಂದ್ರ ಸರ್ಕಾರ ಉತ್ತಮ ನಿರ್ಧಾರ ಕೈಗೊಂಡಿದೆ. ಪ್ರಧಾನಿ ಮಂತ್ರಿ ಹೇಳಿದರೆ ನಾನು ಸೂಸೈಡ್ ಬಾಂಬ್ ಹಾಕಿಕೊಂಡು ಪಾಕಿಸ್ತಾನ ಹೋಗಲು ಸಿದ್ಧ. ನಮ್ಮ ದೇಶಕ್ಕಾಗಿ ನಾವು ಏನು ಮಾಡಲು ಸಹ ಸಿದ್ಧ. ನಾವು ಮನಸ್ಸು ಮಾಡಿದರೆ 2 ದಿನಕ್ಕೆ ಪಾಕಿಸ್ತಾನ ನಿರ್ನಾಮ ಮಾಡಬಹುದು ಎಂದರು. ಸಿಂಧೂರ್ ಅಂತ ಏನು ಮಾಡಿದ್ದಾರೆ ಅದು ಯಶಸ್ವಿಯಾಗಲಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನಲ್ಲಿ ಏನೇನು ಇಲ್ಲ, ಸುಮ್ಮನೆ ಅವರು ಏನೇನಿಲ್ಲ, ಅವ್ರ ಏನಿದೆ ಹೇಳಿ, ಏನೇನು ಇಲ್ಲ. ನಾವು ಯಶಸ್ವಿ ಆಗ್ತೀವಿ, 100 ನಾವು ಯಶಸ್ವಿ ಆಗ್ತೀವಿ. ಇನ್ನು ನಮ್ಮ ಸೈನಿಕರದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಅವ್ರ ಪಾಠ ಕಳಿಸ್ಬೇಕಂತ ತೀರ್ಮಾನ ತೊಗೊಂಡು ಆಪರೇಷನ್ ಸಿಂಧೂರ್ ಅಂತ ಮಾಡಿದಾರಲ್ಲ ಅದು ಯಶಸ್ವಿ ಆಗಲಿ ಅಂತ ಭಗವಂತನ ಪ್ರಾರ್ಥನೆ. ನೀವು ಇದ್ದರೆ ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ರಿ? ನೀವು ಇದ್ದಿದ್ರೆ ಅಂದರೆ ಪಾಕಿಸ್ತಾನ ಇಲ್ಲ, ನಾನೇನು ಹೇಳ್ತೀನಂದರೆ ನನ್ನ ಅಗತ್ಯ ಇದ್ದರೆ ಆ್ಯಸ್ ಎ ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ಪ್ರಧಾನಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ಟರೆ ಸುಸೈಡ್ ಬಾಂಬ್ ಹಾಕ್ಕೊಂಡು ನಾನೇ ಪಾಕಿಸ್ತಾನ ಹೋಗ್ತೀನಿ ಅಂತೇಳಿ ಈಗಲೂ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ. ಏನಕ್ಕಂದರೆ ದೇಶ ಮೇಲೆ ಅಭಿಮಾನ ಪ್ರೀತಿ, ದೇಶಕ್ಕಿಂತ ಹೆಚ್ಚೇನಿಲ್ಲ. ನನ್ನ ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ, ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ. ಈಗ ಹೇಳ್ತಾ ಇಲ್ಲ ಸರ್, ಅವರು ಒಂಥರ ಖಾಲಿ ಡಬ್ಬ ಇದ್ದಂಗೆ. ನಾವು ಮನ್ಸು ಮಾಡಿದ್ರೆ 2 ದಿನ ಅಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡ್ಬೋದು. 2 ದಿನ, ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಅವ್ರು ಏನೇನಿಲ್ಲ ಸರ್, ಒಂಥರ ಖಾಲಿ ಡಬ್ಬ ಇದ್ದಂಗೆ ಅದು ಪಾಕಿಸ್ತಾನ. ಬರೀ ಹೂ ಅನ್ನೋದಷ್ಟೇ, ಒಳಗಡೆ ಡುಸ್ಪಟಾಕಿ ಅದು ಪಾಕಿಸ್ತಾನ. ಒಂದು ಟುಸ್ಪಟಾಕಿ. ನಾವು ಮನ್ಸು ಮಾಡಿದ್ರೆ 2 ದಿನಕ್ಕೆ ಪಾಕಿಸ್ತಾನವ್ರನ್ನ ನಿರ್ನಾಮ ಮಾಡ್ಬೋದು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.